ಒಬ್ಬ ವ್ಯಕ್ತಿ ಎಲ್ರಿಗೂ ನಗ್ನಗ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತಾನೆ. ಆದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಏನಂದರೆ ನಿನ್ನೆ ರಾತ್ರಿ ಅದೇ ವ್ಯಕ್ತಿ ಎಷ್ಟು ಕಣ್ಣೀರು ಹಾಕಿರ್ತಾನೆ ಅಂತ. ಪ್ರತಿದಿನ ಬೆಳಗ್ಗೆ ನಮಗೆ ಗುಡ್ ಮಾರ್ನಿಂಗ್ ಅನ್ನೋ ಮೆಸೇಜು ಬರ್ತಾನೆ ಇರುತ್ತೆ. ನಾವು ಕೂಡ ರಿಪ್ಲೈ ಮಾಡ್ತೀವಿ, ಮುಂದೆ ಹೋಗ್ತೀವಿ. ಆದರೆ ಒಂದು ಸಲ ಯೋಚನೆ ಮಾಡಿ, ಆ ಗುಡ್ ಮಾರ್ನಿಂಗ್ ಅನ್ನೋದು ಎಷ್ಟು ಜನರಿಗೆ ನಿಜವಾಗ್ಲೂ ಗುಡ್ ಮಾರ್ನಿಂಗ್ ಆಗಿರುತ್ತೆ. ಯಾರೋ ಒಬ್ಬರು ನಿನ್ನೆ ಜಾಬ್ ಕಳ್ಕೊಂಡಿರ್ತಾರೆ, ಮತ್ತಾರೋ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಮತ್ತಿನ್ನೊಬ್ಬರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಜೊತೆ ಗೋಳಾಡ್ತಿರ್ತಾರೆ. ಯಾರೋ ಒಬ್ಬರು ತಮ್ಮ ಡ್ರೀಮ್ಸ್ನ ಹೇಗಾದರೂ ಮಾಡಿ ಪೂರ್ತಿ ಮಾಡಲೇಬೇಕು ಅನ್ನೋ ಹಠದಲ್ಲಿ ರಾತ್ರಿ ಪೂರ್ತಿ ನಿದ್ರೆನೇ ಮಾಡಿರಲ್ಲ. ಆದ್ರೂ ಬೆಳಿಗ್ಗೆ ಎದ್ದು ಮುಖದಲ್ಲಿ ನಗು ಇಟ್ಕೊಂಡು ಮತ್ತೆ ತಮ್ಮ ಜೀವನದ ಯುದ್ಧಕ್ಕೆ ಸಿದ್ಧರಾಗ್ತಾ ಹೋಗ್ತಾರೆ. ಗೈಸ್, ರಿಯಾಲಿಟಿ ಅಂದರೆ ಅದೇ ತಾನೆ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಯಾರಕ್ಕೆ ತಾನೇ ಇರಲ್ಲ. ಒಬ್ಬರು ಹಣಕ್ಕೋಸ್ಕರ ಫೈಟ್ ಮಾಡ್ತಿದ್ರೆ ಮತ್ತೊಬ್ಬರು ಹೆಲ್ತ್ಗೋಸ್ಕರ ಫೈಟ್ ಮಾಡ್ತಿರ್ತಾರೆ, ಮತ್ತೆ ಯಾರು ತಮ್ಮ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಫೈಟ್ ಮಾಡ್ತಿರ್ತಾರೆ. ಕೆಲವರಂತೂ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಿರ್ತಾರೆ. ಆದರೆ ಪ್ರತಿದಿನ ಒಂದು ಮಾತ್ರ ಚೇಂಜ್ ಆಗಲ್ಲ. ಏನು ಗೊತ್ತಾ? ಸೂರ್ಯ ಮತ್ತೆ ಉದಯ ಆಗೋದು, ಮತ್ತೆ ಜಗತ್ತು ಅದ್ರ ಪಾಡಿಗದು ಶುರು ಆಗ್ತಿರೋದು. ಹಾಗೆ ನಮ್ಮ ಜೀವನನೂ ಕೂಡ ಮತ್ತೆ ಮತ್ತೆ ನಮಗೆ ಹೊಸದಾಗಿ ಅವಕಾಶ ಕೊಡ್ತಿರುತ್ತೆ. ಗುಡ್ ಮಾರ್ನಿಂಗ್ ಅನ್ನೋದು ಕೇವಲ ಒಂದು ಗ್ರೀಟಿಂಗ್ ಮಾತ್ರ ಅಲ್ಲ, ಒಂದು ರಿಮೈಂಡರ್. ನೀನು ಇನ್ನೂ ಇಲ್ಲಿದೆಯಾ ಅಂತ, ನೀನು ಇನ್ನೂ ಫೈಟ್ ಮಾಡ್ತಾನೇ ಇದೆಯಾ ಅಂತ. ನಿನ್ನೆ ಎಷ್ಟು ಕಷ್ಟ ಆಯಿತು, ಇವತ್ತು ಹೊಸದಾಗಿ ಹೊಸ ಪ್ರಯತ್ನನ ಮಾಡ್ತಾ ಇದೆಯಾ ಅಂತ. ಇವತ್ತು ಹೊಸದಾಗಿ ಹೊಸ ಪುಟನ ತೆರೆದಿರುತ್ತೆ. ಆ ಪುಟಗಳಲ್ಲಿ ಹೊಸದಾಗಿ ನೀನು ಬರಿಬೋದು ಅಂತ, ಅದರಲ್ಲಿ ಮತ್ತೆ ನೀನು ಕಲಿಬೋದು ಅಂತ, ಹಾಗೆ ಕಲಿತಾ ಕಲಿತಾ ಗೆಲ್ಬೋದು ಅಂತ. ಗೈಸ್, ಕೊನೆಯದಾಗ ಒಂದು ಮಾತು, ಪ್ರತಿ ಬೆಳಿಗ್ಗೆ ನಮ್ಮ ಲೈಫ್ ಕೇಳೋ ಒಂದು ಕ್ವೆಶನ್ ಏನು ಗೊತ್ತಾ? ನೀನು ಸೋತಿದ್ಯಾ? ಸರಿ, ಹಾಗಿದ್ರೆ ಮತ್ತೆ ನೀನು ಪ್ರಯತ್ನ ಮಾಡ್ತೀಯ ತಾನೆ? ಉತ್ತರ ಹೌದಾದರೆ ಅದೇ ನಿಮ್ಮ ನಿಜವಾದ ಗುಡ್ ಮಾರ್ನಿಂಗ್.